ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರೀ ನಿಮಗೆಲ್ಲ ತಮ್ಮನೇಲಿ ನೋಡಿ ಗೊತ್ತಾಗಿದೆ ಇವತ್ತೇನು ವಿಡಿಯೋ ಅಂತ. ಇವತ್ತು ನನಗೆ ಒಂದಷ್ಟು ಕಾಟ್ ಸೆಟ್ನ ಆರ್ಡರ್ ಮಾಡಿದ್ದೆ, ಅದನ್ನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ನನ್ನ ಹತ್ರ ಲೇಟೆಸ್ಟ್ ಇವಾಗ ಕಾಟ್ ಸೆಟ್ ರೆಡಿ ಆಗಿದೆ ಅಲ್ವಾ, ನನ್ನ ಹತ್ರ ಇರಲಿಲ್ಲ. 1 2 3 4 ಜೊತೆ ಆರ್ಡರ್ ಮಾಡಿದ್ದೆ, ಅದು ಮೀಶೋಯಿಂದ. ಅದು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಹೇಗಿದೆ ಅಂತ. ನೋಡೋಣ ಬನ್ನಿ. ಬೇಕಾದರೆ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನಿಮಗೆಲ್ಲ ಬೇಕಂದರೆ ಹೋಗಿ ಬೈ ಮಾಡ್ಬೋದು. ಫಸ್ಟು ನಾನು ಇದನ್ನು ಓಪನ್ ಮಾಡ್ತಿದ್ದೀನಿ. ಇದು ಕುರ್ತಾ ಸೆಟ್ಟು, ಕುರ್ತಾ ಕಾರ್ಡ್ ಸೆಟ್ಟು. ಫಸ್ಟು ಪ್ಯಾಂಟ್ ತೋರಿಸ್ತೀನಿ. ನಾನು ಆರ್ಡರ್ ಮಾಡಿರೋದು ಎಲ್ಲನೂ ಬಂದು ಎಲ್ ಸೈಜು. ಓಕೆ, ಇದು ಪ್ಯಾಂಟು ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದೆ, ಬಟ್ ನಾವು ಕೊಡೋ ಪ್ರೈಸ್ಗೆ ಓಕೆ ಅನ್ಸುತ್ತೆ. ಕಾಟನ್ನು ಮೆಟೀರಿಯಲ್ ಓಕೆ. ಇದು ಬೇಕಾದ್ರೆ ಹಾಕೊಂಡು ತೋರಿಸ್ತೀನಿ, ಇವಾಗ ಹಾಕೊಂಡು ಟ್ರಯಲ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ. ಅದ್ರ ಜೊತೆ ಒಂದು ಕುರ್ತಾ ಟಾಪ್ ಇದೆ. ಇದು ಎಲ್ ಸೈಜು, ಕಾಟನ್ ಮೆಟೀರಿಯಲ್. ಓಕೆ, ನಾವು ಕೊಟ್ಟಿರೋ ದುಡ್ಡಿಗೆ ಓಕೆ ಅನ್ಸುತ್ತೆ. ಇದು ಇಲ್ಲಿ ಫ್ರಂಟ್ ಅಲ್ಲಿ ಈ ತರ ವರ್ಕ್ ಮಾಡಿದ್ದಾರೆ, ಸೀಕ್ವೆನ್ಸ್ ವರ್ಕ್ ಚೆನ್ನಾಗಿದೆ. ಒಂದು ಸಣ್ಣ ಪುಟ್ಟ ಪಾರ್ಟಿಗೆಲ್ಲ ಹಾಕೊಂಡು ಹೋಗ್ಬೋದು, ಹೊರಗಡೆ ಹಾಕೊಂಡು ಹೋಗ್ಬೋದು, ಟೆಂಪಲ್ಗೆಲ್ಲ ಹಾಕೊಂಡು ಹೋಗ್ಬೋದು. ಓಕೆ ಅನಿಸ್ತು, ಹಾಕೊಂಡು ನೋಡ್ತೀನಿ ಹೇಗಿದೆ ಅಂತ. ಇವಾಗ ನಾನು ಇನ್ನೂ ಒಂದು ಕುರ್ತಾ ಸೆಟ್ ತೋರಿಸ್ತೀನಿ. ಇನ್ನೊಂದು ಆ್ಯಕ್ಚುಲಿ ನಾನು ಆರ್ಡರ್ ಮಾಡಿರೋದೆಲ್ಲ ನನ್ನ ಹತ್ರ ಯಾವ ಕಲರ್ಸ್ ಇಲ್ಲ, ಬಟ್ಟೆ ಆ ಕಲರ್ಸ್ನ ಆರ್ಡರ್ ಮಾಡಿದ್ದೀನಿ. ಅಂದರೆ ಎಲ್ಲ ಅಫೋರ್ಡಬಲ್ ಪ್ರೈಸೇ, ಅಂತ ಕಾಸ್ಟ್ಲಿ ಏನಿಲ್ಲ. ಇನ್ನೊಂದು ಈ ಕಲರು. ಇದ್ರ ಪ್ಯಾಂಟ್ ಬಂದು ಈ ರೀತಿ ಇದೆ, ಎಲ್ಲ ಎಲಾಸ್ಟಿಕ್ಕು, ಎಲ್ಲ ಎಲ್ ಸೈಜೇ ತೊಗೊಂಡಿದ್ದೀನಿ. ಇದ್ರ ಬ್ರ್ಯಾಂಡ್ ಬಂದು ಬ್ರ್ಯಾಂಡ್ ಎಲ್ಲ ಗೊತ್ತಿಲ್ಲ. ಇದು ಓಕೆ, ಇದಂತೂ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಸಾಫ್ಟ್ ಮೆಟೀರಿಯಲ್, ಕಾಟನ್, ತುಂಬ ಚೆನ್ನಾಗಿದೆ. ಹಾಕಿ ನೋಡಬೇಕು ಹೇಗಿದೆ ಅಂತ. ನೋಡಿ, ಇದ್ರ ಪ್ಯಾಂಟ್ ಕೆಳಗಡೆ ಈ ಥರ ವರ್ಕ್ ಕೊಟ್ಟಿದ್ದಾರೆ, ಥ್ರೆಡ್ ವರ್ಕ್ ಬರುತ್ತಲ್ಲ, ಎರಡು ಪ್ಯಾಂಟ್ಗೂ ಈ ರೀತಿ ವರ್ಕ್ ಬಂದಿದೆ. ಚೆನ್ನಾಗಿದೆ. ಇದನ್ನು ನಂಗೆ ಕಲರ್ ಇಷ್ಟ ಆಯಿತು. ಮೆಟೀರಿಯಲ್, ಕ್ಲಾತ್ ಮೆಟೀರಿಯಲ್ ಕೂಡ ಚೆನ್ನಾಗಿದೆ ಅನಿಸ್ತಾ ಇದೆ. ಇದಕ್ಕೆ ಟಾಪು ಅದೇ ಕಲರು ಈ ರೀತಿ ಇದೆ. ಇತ್ತಿ ಕಾಲರ್ ನೆಕ್ ಬಂದಿದೆ. ಇದಕ್ಕೆ ಆಫೀಸ್ ವೇರ್ಗೆ ಅಥವಾ ಇಲ್ಲೆಲ್ಲರೂ ಹೊರಗಡೆ ಮನೇಲಿ ಹಾಕೊಳ್ಳೋದಿಕ್ಕೆ, ಹೊರಗಡೆ ಹೋಗೋದಿಕ್ಕೆಲ್ಲ ಹಾಕೋಬಹುದು. ಇತ್ತಿ ಸ್ಲೀವ್ಸ್ಗೂ ಈ ಥರ ವರ್ಕ್ ಮಾಡಿದ್ದಾರೆ ನೋಡಿ. ಇನ್ನು ಕೆಳಗಡೆ ಬಾಟಮ್ ಹತ್ರನೂ ಅಷ್ಟೇ ಈ ಥರ ವರ್ಕ್ ಮಾಡಿದ್ದಾರೆ. ಚೆನ್ನಾಗಿದೆ, ಕೊಡ್ಬೋದು ರೇಟು. ಆಫೀಸ್ ವೇರ್ಗೆ ಆಗಿರ್ಬೋದು, ಇಲ್ಲ ಮನೇಲಾದ್ರೂ ಹಾಕೋಬಹುದು. ಚೆನ್ನಾಗಿದೆ. ಇನ್ನ ಒಂದು ಬಂದು ಇದು ಆರೆಂಜ್ ಕಲರು. ಹತ್ರ ಈ ಯಾವ ಕಲರ್ ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ಅದನ್ನ ಆರ್ಡರ್ ಮಾಡಿದೆ. ಇದು ಸ್ವಲ್ಪ ರೇಟ್ ಜಾಸ್ತಿ ಅನಿಸ್ತು. ಓಕೆ, ಕ್ಲಾತ್ ಎಲ್ಲ ಓಕೆ, ಇದು ಒಂದೇ ರೇಟ್ ಜಾಸ್ತಿ ಕೊಟ್ಟಿದ್ದು ನಾನು. ಇದು ಓಕೆ, ಚೆನ್ನಾಗಿದೆ. ಈ ರೀತಿ ಇದೆ ಪ್ಯಾಂಟ್ ಮೇಲೆ ಒಂದು ಈ ತರ ವರ್ಕ್ ಮಾಡಿದ್ದಾರೆ. ಎಲ್ಲ ಪ್ಯಾಂಟ್ಸು ಎಲಾಸ್ಟಿಕ್, ಅದಕ್ಕೇನು ಥ್ರೆಡ್ ಇಲ್ಲ. ಚೆನ್ನಾಗಿದೆ. ಇವಾಗ ಎಲ್ಲ ಹಾಕೊಂಡು ಟ್ರಯಲ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ. ಕಂಫರ್ಟಬಲ್ ಆಗಿದೆಯಾ ಹೇಗೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ. 2 ಪಾಕೆಟ್ಸ್ ಇದೆ ಇದರಲ್ಲಿ. ಇದು ಯಾವುದೋ ನೈಡಾ ಕಂಪ್ನಿ ಅಂತೆ, ಇದು ಒಂದೇ ಗೊತ್ತಾಗಿದ್ದು. ಇದು ಎಲ್ ಸೈಜ್, ಲೂಸ್ ಇದ್ರೆ ಬೇಕಾದ್ರೆ ಟಕ್ ಹಾಕೋಬಹುದು. ಎಲ್ಲ 3/4. ಇದಕ್ಕೆ ಒಂದೇನೋ ಈ ತರ ಸ್ಟಿಚ್ ಮಾಡಿದ್ದಾರೆ. ಇದು 3/4 ಅಂದ್ರೆ ಕಾಫ್ ಸ್ಲೀವ್ ಏನೋ ಬರುತ್ತೆ ಅನ್ಸುತ್ತೆ, ಹಾಕಿ ನೋಡ್ಬೇಕು. ಇದು ಈ ತರ ವರ್ಕ್ ಡಿಸೈನ್ ಮಾಡಿದ್ದಾರೆ. ಎಲ್ಲರೂ ಹೊರಗಡೆ ಹೋಗ್ತೀವಲ್ವಾ, ಅವಾಗ ಹಾಕೊಂಡು ಹೋಗ್ಬೋದು. ಚೆನ್ನಾಗಿದೆ. ರೀತಿ ಎಲ್ಲ ಡಿಸೈನ್ ಮಾಡಿದ್ದಾರೆ. ಒಂದು ಬಟನ್ಸ್ ಎಲ್ಲ ಕೊಟ್ಟಿದ್ದಾರೆ ಈ ತರ. ಇದು ಹಾಫ್ ಕಾಲರ್ ಬರುತ್ತಲ್ಲ, ಆ ತರ ಇದೆ ನೆಕ್ ಲೈನ್. ಮೆಟೀರಿಯಲ್ ಚೆನ್ನಾಗಿದೆ, ಸಾಫ್ಟ್ ಮೆಟೀರಿಯಲ್ ತರ, ಸಾಫ್ಟ್ ಲೈನಿಂಗ್ ಬರುತ್ತಲ್ಲ ಆ ತರ ಇದೆ. ಚೆನ್ನಾಗಿದೆ ಇದನ್ನು.
ಹಾಕೊಂಡು ಟ್ರಯಲ್ ಮಾಡಿ ಇದನ್ನು ಕೂಡ ಹಾಕೊಂಡು ತೋರಿಸ್ತೀನಿ ಹೇಗಿದೆ ಅಂತ. ಈವನ್ ನಾನು ಕೂಡ ಇನ್ನ ಹಾಕೊಂಡು ಟ್ರೈ ಮಾಡಿಲ್ಲ, ಮಾಡಬೇಕು. ಇನ್ನ ಒಂದು ಬಂದು ಕಾಫಿ ಬ್ರೌನ್ ಬ್ರೌನ್ ಕಲರು. ಆಕ್ಚುಲಿ ಕಲರ್ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ತಗೊಂಡೆ. ಇದು ಕಾಲರ್ ನೆಕ್ ಶಾರ್ಟ್ ಟಾಪ್, ಇದು ಕಾಲರ್ ನೆಕ್ ಇದೆ, ಅಂದ್ರೆ ಸ್ಲೀವ್ಲೆಸ್. ಇದು ಚೆನ್ನಾಗಿದೆ. ಈ ಕಲರು ಇರ್ಲಿಲ್ಲ ಹತ್ರ, ಬೇಕಂತ ತಗೊಂಡೆ. ನೋಡಿ ಈ ತರ ಇದೆ, ಬಟನ್ಸ್ ಇದೆ, ಬೇಕಾದ್ರೆ ಬಟನ್ಸ್ ಓಪನ್ ಮಾಡ್ಕೊಬಹುದು. ಬಟನ್ಸ್ ಇದೆ, ಕಾಲರ್ ನೆಕ್, ಸ್ಲೀವ್ಲೆಸ್, ಈ ತರ ವಿ ನೆಕ್ ಇದೆ. ಅದಕ್ಕೆ ಪ್ಯಾಂಟ್. ಇದು ಎಲ್ಲಾನು ಎಲಾಸ್ಟಿಕ್ ಇದೆ. ಇದು ತುಂಬಾ ಚೆನ್ನಾಗಿದೆ. ಇದು ಏನ್ ಮೆಟೀರಿಯಲ್ ಅಂತಾನೆ ಗೊತ್ತಿಲ್ಲ, ಕಾಟನ್ ಅಲ್ಲ, ಲೈನಿನ್ ಅಲ್ಲ, ಇದು ಏನ್ ಮೆಟೀರಿಯಲ್ ಗೊತ್ತಾಗ್ತಿಲ್ಲ. ಚೆನ್ನಾಗಿದೆ. ಇದು ಒಂದ್ ಸೈಡ್ ಮಾತ್ರ ಎಲಾಸ್ಟಿಕ್ ಕೊಟ್ಟಿದ್ದಾರೆ, ಬ್ಯಾಕ್ ಸೈಡ್. ಫ್ರಂಟ್ ಹಾಗೆ ಕೊಟ್ಟಿದ್ದಾರೆ, ಯಾಕಂದ್ರೆ ಇದು ಶಾರ್ಟ್ ಟಾಪ್ ಅಲ್ವಾ, ಫ್ರಂಟ್ ಅಲ್ಲಿ ಚೆನ್ನಾಗಿ ಕಾಣಿಸ್ಲಿ ಅಂತ ಈ ತರ ಕೊಟ್ಟಿದ್ದಾರೆ ನೋಡಿ. ಯಾವ ಕಾರ್ಡ್ ಸೆಟ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.